ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಂಗಳವಾರ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 7 ಗಂಟೆ ಆಗಿದೆ ಮತ್ತು ನಾನು ಬಂದು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ನಮ್ಮ ಮನೆ ಹತ್ರನೇ ಆದಿಶಕ್ತಿ ದೇವಸ್ಥಾನ ಇದೆ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ನನಗೆ ಆಗ್ತಾಯಿದೆ, ಒಂದೊಂದು ಸ್ಟೆಪ್ ಆಗ್ತಾಯಿದೆ. ಅದು ದೇವರು ನಮಗೆ ಕೊಟ್ಟಮೇಲೆ ನಾವು ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಕೊಡಬೇಕು ಅನ್ನೋಂಗೆ ನಾನು ನಿಂಬೆಹಣ್ಣು ದೀಪ ಒಂದು 9 ವಾರ ನಿಂಬೆಹಣ್ಣು ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ಮಂಗಳವಾರದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಹೋಗ್ತೀನಿ, ಮನೇಲಿ ದೇವ್ರಿಗೆ ದೀಪ ಹಚ್ಬಿಟ್ಟು ಹೋಗ್ತೀನಿ. ಕೆಲಸ ಎಲ್ಲ ಆಯಿತು. ವರ್ಷಿಗೆ ಟಿಫನು ರೆಡಿ ಮಾಡಿದೆ, ಮಧ್ಯಾಹ್ನಕ್ಕೆ ಅಡುಗೆನೂ ಆಗಿದೆ, ಎರಡೂ ರೆಡಿ ಮಾಡಿಟ್ಟಿದ್ದೀನಿ. ಅವಳದೆಲ್ಲ ಮುಗೀತು. ಅವಳಿನ್ನ ಸ್ನಾನ ಮಾಡ್ಕೊಂಡು, ತುಂಬ ಮಳೆನೂ ಇದೆ, ವೆದರು ತಣ್ಣಿದೆ. ನಾನು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿದ್ದೀನಿ. ತಣ್ಣೀರು ಸ್ನಾನ ಮಾಡಿ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಇವಾಗ ಪೂಜೆ ಮಾಡ್ಕೋತೀನಿ. ಫ್ರೆಂಡ್ಸ್, ನಂದು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಇವಾಗ ಹೂವು ಏನೋ ಜಾಸ್ತಿ ಇತ್ತಿಲ್ಲ, ಒಂದು ಸ್ವಲ್ಪ ಹೂವಿತ್ತು, ಅದಕ್ಕೆ ಒಂದೊಂದು ಹಾಕಿ ಹೂವು ಪೂಜೆ ಮಾಡಿದೆ. ಹೂವು ಖಾಲಿ ಆಗಿಬಿಟ್ಟಿದ್ದೆ, ಮಾರ್ಕೆಟಿಂದ ತಂದಿದ್ದು. ಇವಾಗ ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ. ಆದರೆ ಸಂಜೆ ಹೋಗ್ತೀನಿ, ಇಲ್ಲಾಂದರೆ ನಾಳೆ ಹೋಗ್ತಾ ಇರ್ತೀನಿ. ಯಾಕಂದರೆ ನಾಳೆದಿಂದ ಏಕಾದಶಿ. ನಾಳೆ ಏನು ದೇವ್ರಿಗೇನು ಹೂವು ಹಾಕಲ್ಲ, ನಾಡ್ದು ಗುರುವಾರ ಹಾಕ್ಕೊಳ್ಳೋಕ್ಕೆ ತೊಗೊಂಬರ್ತೀನಿ. ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ನಿಂಬೆಹಣ್ಣೆಲ್ಲ ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ನಿಂಬೆಹಣ್ಣು ದೀಪನೇ ಇಲ್ಲೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಎಲ್ಲನೂ ಇದೆಲ್ಲ ಹುಳಿ ಎಲ್ಲ ತೆಗೆದು ದೀಪಕ್ಕೆ ಬತ್ತಿ ರೆಡಿ ಮಾಡ್ಕೊತೀನಿ. ದೀಪಕ್ಕೆ ನಾನು ಬಂದು ತುಪ್ಪ ಇದು ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ಇಲ್ಲೇ ಎಲ್ಲ ಇದು ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗ್ತೀನಿ. ತುಪ್ಪಕ್ಕೆಲ್ಲ ಇಲ್ಲೇ ಅದ್ದಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ತುಪ್ಪಕ್ಕೆ ಇದ್ರ ಬತ್ತಿ ಹಚ್ಕೊಂತು. ಯಾಕಂದರೆ ಅಲ್ಲಿ ಎಲ್ಲ ಹಿಂಸೆ ಆಗುತ್ತೆ ಕುತ್ಕೊಂಡು ನಿಧಾನಕ್ಕೆ ಮಾಡೋಕ್ಕೆ. ಎಲ್ಲ ಇಲ್ಲಿಂದನೇ ರೆಡಿ ಮಾಡ್ಕೊಂಡು ಒಂದು ಬುಟ್ಟಿಗೆ ಬಾಕ್ಸ್ಗೆ ಹಾಕೊಂಡು ಹೋಗ್ಬಿಡ್ತೀನಿ. ಫ್ರೆಂಡ್ಸ್, ನೋಡಿ, ಇವತ್ತು ಆದಿಶಕ್ತಿ ಅಮ್ಮಂದು ಅಲಂಕಾರ ಆಗಿದೆ. ತುಂಬ ಚೆನ್ನಾಗಿ ಅಲಂಕಾರ ಆಗಿದೆ. ನನಗೆ ಸಪೋರ್ಟ್ ಕೊಟ್ಟರು, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನೇನೋ ಹರಿಸ್ಕೊಂಡು ಬಂದಿದ್ದೀನಿ. 9 ವಾರ ಬರಬೇಕು. ಮೊನ್ನೆ ಶುಕ್ರವಾರ ಬಂದೋದೆ. ಹಾಗೆ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಇಲ್ಲಿ ಮೈಸೂರು ಹತ್ರ ಬಂದು ಕುಂಬಾರಕೊಪ್ಪಲು ಅಲ್ಲಿರೋದು ಇದು ಆದಿಶಕ್ತಿ ದೇವಸ್ಥಾನ. ನನಗೆ ಇಲ್ಲಿ ಪುರೋಹಿತರು ಹಾಗೆ ತುಂಬಾ ಸಪೋರ್ಟ್ ಮಾಡಿದರು ವಿಡಿಯೋ ಮಾಡಲಿಕ್ಕೆ. ಫ್ರೆಂಡ್ಸ್, ಚೆನ್ನಾಗಿದೆ ನನಗೆ. ಫ್ರೆಂಡ್ಸ್, ನೋಡಿ, ಅಮ್ಮಂದು ದೇವಸ್ಥಾನದ್ದು ನನಗೆ ಇಲ್ಲಿ ಒಳಗೆ ಬಿಟ್ಟರು. ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದಿದ್ದಕ್ಕೆ ಒಳ್ಳೆಯದಾಗಲಿ ಅಂತ ಪುರೋಹಿತರನ್ನೇ ಸಪೋರ್ಟ್ ಕೊಟ್ಟರು ನನಗೆ ಇಲ್ಲಿ ಒಳಗೆ ಬರೋಕ್ಕೆ. ಫ್ರೆಂಡ್ಸ್, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಮತ್ತು ಹಾಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ರಶ್ ಇತ್ತಿಲ್ಲ. ಸಂಜೆ ಇವತ್ತು ರಶ್ ಇರಬೇಕು, ಯಾಕಂದರೆ ದೇವರಲ್ಲಿ ಇವತ್ತು ಏನೋ ಪೂಜೆ ಇದೆ. ಸಂಜೆ ಮೆರವಣಿಗೆ ಏನೋ ಇರಬೇಕು. ಸಂಜೆಗೆ ಪೂಜೆಗೆಲ್ಲ ತಯಾರು ಮಾಡ್ತಾಯಿದ್ರು ಅಲ್ಲಿ ದೇವಸ್ಥಾನದಲ್ಲಿ. ಸದ್ಯ ಹೊರಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ವಿಪರೀತ ಮಳೆ ಇತ್ತು. ನಾನು ಒಳಗೆ ದೇವ್ರದ್ದು ಅಮ್ಮಂದು ಗರ್ಭಗುಡಿಗೆ ಬಿಟ್ಕೊಟ್ರು ನನಗೆ ವೀಡಿಯೋ ಮಾಡೋಕ್ಕೆ. ತುಂಬಾ ಖುಷಿ ಆಯಿತು. ಒಳಗೆ ವೀಡಿಯೋ ಮಾಡಿಕೊಂಡು ಬಂದೆ. ಫ್ರೆಂಡ್ಸ್, ಇವತ್ತದಾಯಿತು. ಓಕೆ ಫ್ರೆಂಡ್ಸ್, ಬಾಯ್.